ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ವಿಪರೀತ ಸದ್ದು ಮಾಡ್ತಿರುವಂತಹ, ನೀವು ಗಮನಿಸಲೇಬೇಕಾಗಿರುವಂತಹ ವಿವರವನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬಂಧುಗಳೇ, ಪೊಲೀಸರು ಸೇಡಿಗೋಸ್ಕರ ಈ ವ್ಯಕ್ತಿಗೆ ಏನೆಲ್ಲ ಅನ್ಯಾಯವನ್ನ ಮಾಡಿದ್ರು ಅಥವಾ ಈ ವ್ಯಕ್ತಿಗೆ ಯಾವ ಪರಿಯಾದಂತಹ ಚಿತ್ರಹಿಂಸೆಯನ್ನ ಕೊಟ್ಟಿದ್ರು ಅನ್ನುವಂತ ವಿವರ ಇದು. ಸದ್ಯ ಈ ರೀತಿಯಾಗಿ ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿ ಬೆಂಗಳೂರಿನಲ್ಲೇ ಇದ್ದಾರೆ. ಒಂದು ಲಾಂಡ್ರಿ ಶಾಪ್ ಅನ್ನು ನಡೆಸ್ತಾ ಇದ್ದಾರೆ. ಆ ಮೂಲಕ ಬದುಕನ್ನ ಕಟ್ಕೊಂಡಿದ್ದಾರೆ. ಏನಾಗಿತ್ತು ಅಂದ್ರೆ, ಒಮ್ಮೆ ಕುಟುಂಬ ಸಹಿತವಾಗಿ ಕಾರ್ನಲ್ಲಿ ಬರುವ ಸಂದರ್ಭದಲ್ಲಿ, ಬಾಡಿಗೆ ಕಾರ್ನಲ್ಲಿ ಬರುವ ಸಂದರ್ಭದಲ್ಲಿ ಪೊಲೀಸ್ ಜೀಪ್ ಮಣ್ಣಲ್ಲಿ ಹೂತ್ ಹೋಗಿರತ್ತೆ. ಪೊಲೀಸರು ಹೇಳ್ತಾರೆ ಜೀಪ್ ಅನ್ನ ಬಂದು ತಳ್ಳಿ ಅಂತ ಹೇಳಿ. ಅವರ ಸ್ನೇಹಿತರು ಎಲ್ಲರೂ ಕೂಡ ಹೋಗ್ತಾರೆ. ಈ ವ್ಯಕ್ತಿಗೆ ಸೊಂಟ ನೋವಿದ್ದ ಕಾರಣಕ್ಕಾಗಿ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಪೊಲೀಸರು ಇವರಿಗೆ ಒಂದು ರೀತಿಯಲ್ಲಿ ಆವಾಜ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಯಾಕೋ ಬಾರೋ ಇಲ್ಲಿ ತಳ್ಳು, ಹಾಗೆ ಹೀಗೆ ಅಂತೇಳಿ. ಆ ಸಂದರ್ಭದಲ್ಲಿ ಸ್ವಲ್ಪ ಮಾತಿಗೆ ಮಾತು ಬೆಳೆದಿರುತ್ತೆ. ಅದೇ ಸೇಡಿಗೆ ಬಿದ್ದಂತಹ ಪೊಲೀಸರು ಬರೋಬ್ಬರಿ 54 ದಿನಗಳ ಕಾಲ ಈ ವ್ಯಕ್ತಿಯನ್ನ ಸುಳ್ಳು ಕೇಸ್ ಒಂದರಲ್ಲಿ ಜೈಲಿಗೆ ತಳ್ಳಿರ್ತಾರೆ. ಆ 54 ದಿನಗಳ ಕಾಲ ಜೈಲು ವಾಸ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಕೆಲಸವನ್ನ ಕಳ್ಕೊಳ್ತಾರೆ, ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾರೆ, ಅವಮಾನವನ್ನ ಫೇಸ್ ಮಾಡ್ತಾರೆ. ಸಂಪೂರ್ಣವಾಗಿ ಇವರ ಬದುಕೆಲ್ಲವೂ ಕೂಡ ಬುಡಮೇಲ ಆಗಿಬಿಡುತ್ತೆ. ಜೈಲಿಂದ ಹೊರಬಂದ ಬಳಿಕ ಆ ವ್ಯಕ್ತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ನಾನು ಪೊಲೀಸರನ್ನು ಯಾವ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು, ನನಗೆ ಆದಂತ ಅನ್ಯಾಯಕ್ಕೆ ನನಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ. ಅದಾದ ಬಳಿಕ ಕೋರ್ಟ್ ಮೂಲಕ ಇವರು ತಮ್ಮ ಹೋರಾಟವನ್ನ ಆರಂಭಿಸ್ತಾರೆ. ಅಂತಿಮವಾಗಿ ಇದೀಗ ಮೊನ್ನೆ ತಾನೇ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ರೀತಿಯಾಗಿ ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿಗೆ ಪೊಲೀಸರು 14 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಇದೀಗ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸದ್ಯ ಈ ರೀತಿಯಾಗಿ ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿ 14 ಲಕ್ಷ ಪರಿಹಾರ ಮಾತ್ರ ಅಲ್ಲ, ನನಗೆ ಇನ್ನೂ ನ್ಯಾಯ ಬೇಕು ಅಂತ ಹೇಳಿ ತಮ್ಮ ಹೋರಾಟವನ್ನ ಸದ್ಯ ಮುಂದುವರಿಸಿದ್ದಾರೆ. ಸದ್ಯ ಈ ಪ್ರಕರಣ ಎಲ್ಲಾ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಏನಿದು ಪ್ರಕರಣ ಅನ್ನೋದರ ಸಂಪೂರ್ಣವಾದಂತಹ ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಸದ್ಯ ಈ ವ್ಯಕ್ತಿ ಬೆಂಗಳೂರಲ್ಲಿದ್ದಾರೆ. ಆದ್ರೆ ಮೂಲತಃ ಅವರು ಕೇರಳದವರು, ತಲೆಶೇರಿ ಎನ್ನುವಂತ ಒಂದು ಭಾಗದವರು. ಅವರ ಹೆಸರು VK ತಾಜುದ್ದೀನ್ ಅಂತ ಹೇಳಿ. ಅವರು ಕತಾರ್ನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಒಂದೊಳ್ಳೆ ಕೆಲಸವೂ ಕೂಡ ಅವರಿಗೆ ಇರುತ್ತೆ. ಹೀಗಿರುವಾಗಲೇ ಅವರ ಮಗಳ ಮದುವೆ ಫಿಕ್ಸ್ ಆಗಿರುತ್ತೆ. ಹೀಗಾಗಿ ಮಗಳ ಮದುವೆಗೆ ಅಂತೇಳಿ 15 ದಿನಗಳ ಕಾಲ ರಜೆ ತೆಗೆದುಕೊಂಡು ಅವರು ಸೀದಾ ಕೇರಳಕ್ಕೆ ಬರ್ತಾರೆ. ಅಂದ್ರೆ ಕಣ್ಣೂರು ಭಾಗಕ್ಕೆ ಅವರು ಆಗಮಿಸ್ತಾರೆ. ಅಂತಿಮವಾಗಿ ಮಗಳ ಮದುವೆ ಎಲ್ಲವೂ ಕೂಡ ಆರಾಮಾಗಿ ಮುಗಿಯುತ್ತೆ. ಅದಾದ ನಂತರ ಇವರ ತಂಗಿಯ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ತಂಗಿಯ ಮನೆ ಕಾರ್ಯಕ್ರಮಕ್ಕೆ ಹೋಗಿ ಕುಟುಂಬ ಸಹಿತವಾಗಿ ಒಂದು ಬಾಡಿಗೆ ಕಾರನ್ನು ಮಾಡ್ಕೊಂಡು ವಾಪಸ್ ಬರ್ತಿರ್ತಾರೆ. ಅದರಲ್ಲಿ ಇವರ ಸ್ನೇಹಿತರು ಇರ್ತಾರೆ, ಕುಟುಂಬ ಸದಸ್ಯರೆಲ್ಲರೂ ಕೂಡ ಇರ್ತಾರೆ. ಹೀಗೆ ಮನೆಯ ಸಮೀಪಕ್ಕೆ ಬರುವಂತ ಸಂದರ್ಭದಲ್ಲೇ ಮಧ್ಯ ರೋಡ್ನಲ್ಲಿ 2 ಪೊಲೀಸ್ ಜೀಪ್ ಮಣ್ಣಲ್ಲಿ ಸಂಪೂರ್ಣವಾಗಿ ಹೂತ್ ಹೋಗಿರುತ್ತೆ. 2018 ಸಂದರ್ಭದಲ್ಲಿ, 2018 ಇದು. ಆಗ ಪೊಲೀಸ್ ಜೀಪ್ ಎಲ್ಲವೂ ಕೂಡ ಮಣ್ಣಲ್ಲಿ ಹೂತ್ ಹೋಗಿರುತ್ತೆ. ಆಗ ಮಳೆಗಾಲದ ಸಂದರ್ಭ. ಇವರ ಕಾರ್ ಬರ್ತಾ ಇದ್ದ ಕಾರಣಕ್ಕಾಗಿ ಅಲ್ಲಿ ಪೊಲೀಸರು ಹೇಳ್ತಾರೆ, ಓರ್ವ SI ಇರ್ತಾರೆ, ಹಾಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ. ಅವ್ರು ಹೇಳ್ತಾರೆ, ಬನ್ನಿ ಕಾರಿಂದ ಇಳಿದು ಈ ಜೀಪನ್ನ ತಳ್ಳಿ ಅಂತ ಹೇಳಿ. ಅವರು ಪೊಲೀಸರು ಯಾವ ರೀತಿಯಾಗಿ ಕರೀತಾರೆ, ಯಾವ ರೀತಿಯಾಗಿ ಹೆದರಿಸ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ಮಾತೆತ್ತಿದ್ರೆ ಅದೆಷ್ಟೋ ಮಂದಿ ಎಸ್ ಮಗನೇ, ಬಿ ಮಗನೇ ಅನ್ನುವಂತ ಪದವನ್ನ ಬಳಸ್ತಾರೆ. ಅವ್ರ ಕೆಲಸ ಆಗ್ಬೇಕಾಗಿರುತ್ತೆ. ಆದ್ರೂ ಕೂಡ ಜನರನ್ನ ಗೌರವಯುತವಾಗಿ ಅವರು ಕರೆಯೋದಿಲ್ಲ. ನಾನು ಕಾಕಿ ಧರಿಸಿದ್ದೇನೆ, ನಾನು ಪೊಲೀಸು ಎನ್ನುವಂತ ಹಮ್ಮು ಬಿಮ್ಮು ಎಲ್ಲವೂ ಕೂಡ ಬಂದ್ಬಿಟ್ಟಿರುತ್ತೆ. ನಾವು ಮೇಲಿಂದ ಇಳಿದು ಬಂದವರು ಎನ್ನುವಂತ ಮನಸ್ಥಿತಿಯಲ್ಲಿ ಇರ್ತಾರೆ. ಎಲ್ಲರೂ ಅಂತಲ್ಲ, ಒಂದಷ್ಟು ಅತ್ಯದ್ಭುತವಾದಂತಹ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಅದಕ್ಕೆ ಡೆಡ್ ಆಪೋಸಿಟ್ ಆಗಿರುವಂತ ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಒಂದು ರೀತಿಯಾದಂತ ಅಹಂಕಾರ, ಒಂದು ರೀತಿ ಧಿಮಾಕು, ನಾವಿನ್ನೇನೋ ಎನ್ನುವಂತ ಮನಸ್ಥಿತಿ. ಜನಸಾಮಾನ್ಯನ ಕಂಡು ಬಿಟ್ರೆ ಒಂದು ರೀತಿಯಲ್ಲಿ ಬಾಯಲ್ಲಿ ಬಹುವಚನ ಅಂತೂ ಬರೋದೇ ಇಲ್ಲ ಬಿಡಿ. ಏಕೋಚನದಲ್ಲೇ ಕರೆಯೋದು, ಹೋಗೋ ಬಾರೋ ಏನೋ ಎಂದು ಈ ರೀತಿಯಾಗಿ ಮಾತಾಡ್ಸೋದು. ಇವರು ಕೂಡ ಯಾವ ರೀತಿಯಾಗಿ ಕರೆದಿರ್ತಾರೆ ಅನ್ನೋದನ್ನ ನೀವು ಊಹೆ ಮಾಡಿಕೊಳ್ಳಿ. ಒಟ್ಟಾರೆ ಕರೆದಾಗ ಏನೋ ಪೊಲೀಸ್ ಜೀಪ್ ಹೂತ ಹೋಗಿದೆಯಲ್ಲ ಅಂತ ಹೇಳಿ ಇವರ ಸ್ನೇಹಿತರು, ಒಳಗಡೆ ಇದ್ದಂತ ಒಂದಷ್ಟು ಮಂದಿ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಆದ್ರೆ ತಾಜುದ್ದೀನ್ ಮಾತ್ರ ಆ ಕಾರ್ನ ಒಳಗಡೆ ಕೂತಿರ್ತಾರೆ. ಅಲ್ಲಿ ಹೋಗಿ ಪೊಲೀಸ್ ಕೇಳ್ತಾರೆ, ಯಾಕೆ ಬರ್ತಿಲ್ಲ ನೀನು ಅಂತ ಹೇಳಿ. ಆಗ ತಾಜುದ್ದೀನ್ ಹೇಳ್ತಾರೆ, ಇಲ್ಲ ನನಗೆ ವಿಪರೀತ ಸೊಂಟ ನೋವಿದೆ, ಫಂಕ್ಷನ್ ಬೇರೆ ಇತ್ತು, ಆ ಫಂಕ್ಷನ್ ಅಲ್ಲಿ ಓಡಾಡಿ ನನಗೆ ಸರಿಯಾಗಿ ಓಡಾಡೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ. ಆಗ ಪೊಲೀಸ್ ಹೇಳಿದ್ದಾರೆ, ಏನು ನೀನು ದೊಡ್ಡದ ಹಾಗೆ ಹೀಗೆ ಅಂತ ಹೇಳಿ. ಇವರು ಯಾವ ರೀತಿ ಭಾಷೆಯನ್ನು ಬಳಸಿರ್ತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಬಾಯ್ ಬಿಟ್ಟು ಹೇಳಬೇಕಾಗಿಲ್ಲ. ಆಗ ತಾಜುದ್ದೀನ್ಗೂ ಸಹಜವಾಗಿ ಸಿಟ್ಟು ಬಂದಿದೆ. ಅವರು ಕೂಡ ಏನೋ ಒಂದು ಮಾತನ್ನು ಹೇಳಿದ್ದಾರೆ. ಸಣ್ಣದಾಗಿ ಮಾತಿಗೆ ಮಾತು ಆ ಸಂದರ್ಭದಲ್ಲಿ ಬೆಳೆದಿದೆ. ಅದಾದ ನಂತರ ಪೊಲೀಸರಿಗೆ ಒಂದು ರೀತಿಯಲ್ಲಿ ಅವರ ಅಹಮ್ಮಿಗೆ ಪೆಟ್ಟು ಬಿದ್ದು ಬಿಟ್ಟಿದೆ. ಅಂದ್ರೆ ಒಂದು ರೀತಿಯಲ್ಲಿ ಈಗೋ ಹರ್ಟ್ ಆಗಿಬಿಟ್ಟಿದೆ. ಅಯ್ಯೋ, ಪೊಲೀಸರು ಅಂದ್ರೆ ಇವರಿಗೇನು ಭಯ ಇಲ್ಲ, ಪೊಲೀಸರಿಗೆ ಈ ರೀತಿಯಾಗಿ ಮಾತಾಡ್ತಾರಲ್ಲ, ನಾವು ಇವ್ರ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ
ಆ ವ್ಯಕ್ತಿಯನ್ನ, ತಾಜುದ್ದೀನ್ ಎನ್ನುವಂಥ ವ್ಯಕ್ತಿಯನ್ನ, ನೋಡೋಣ ನೀನು ಸೊಂಟ ನೋವು ಹೇಗಿದೆ ಅಂತ ಹೇಳಿ ಕಾರಿಂದ ದರದನ್ನೇ ಹೊರಗಡೆ ಎಳ್ಕೊಂಡು ಬರ್ತಾರೆ. ಎಳ್ಕೊಂಡು ಬಂದು ಅವ್ರ ಶರ್ಟ್ ಗೀಟ್ ಎಲ್ಲ ಬಿಚ್ಚುವಂತ ಪ್ರಯತ್ನವನ್ನ ಪಡ್ತಾರೆ. ಅವರ ಫೋಟೋ ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡ್ತಾರೆ. ನೀನು ಫೋಟೋ ಇಟ್ಕೊಂಡು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೆದರಿಸುವಂತ ಕೆಲಸ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ. ಆಗಲೂ ಕೂಡ ತಾಜುದ್ದೀನ್ ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಾರೆ. ಅಂಥದ್ದೆಲ್ಲವೂ ಕೂಡ ಅವ್ರ ನಡುವೆ ಸಣ್ಣದಾಗಿ ಇಂಥದ್ದೆಲ್ಲವೂ ಕೂಡ ಆಗಿದೆ. ಆದ್ರೆ ಪೊಲೀಸರು ಏನ್ ಡಿಸೈಡ್ ಮಾಡಿದ್ದಾರೆ ಅಂದ್ರೆ, ಇಲ್ಲ, ಈ ವ್ಯಕ್ತಿ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕು, ನಮ್ಮ ಕಾಕಿ ಪವರ್ ಏನು ಅಂತ ತೋರಿಸ್ಬೇಕು, ನಾವು ಯಾವ ಕಾರಣಕ್ಕೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ. ಅದಾದ ಬಳಿಕ ಆಗಿದ್ದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಿನಿಮಾ ಸ್ಟೋರಿ ಇದ್ದ ರೀತಿಯಲ್ಲಿ ಇದೆ. ಆಮೇಲೆ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಅಷ್ಟಕ್ಕೆ ಪೊಲೀಸರು ಸುಮ್ಮನೆ ಆಗೋದಿಲ್ಲ. ಅದಾದ ಬಳಿಕ ಏನು ಮಾಡ್ಬಿಡ್ತಾರೆ ಅಂದ್ರೆ, ಈ ವ್ಯಕ್ತಿಯ ವಿರುದ್ಧ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಬಿಡ್ತಾರೆ. ಅವತ್ತಿನ ಸಂಜೆಯೋ ಅಥವಾ ಮಾನ್ಯದೇನೋ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ, ಒಂದು CCTV ದೃಶ್ಯವನ್ನ ಎತ್ಕೊಂಡು ಬರ್ತಾರೆ. ಆ ದೃಶ್ಯವನ್ನ ಇಟ್ಕೊಂಡು ಸೀದಾ ತಾಜುದ್ದೀನ್ ಮನೆಗೆ ಬರ್ತಾರೆ. ಅವತ್ತು ತಾಜುದ್ದೀನ್ ಮನೆಯಲ್ಲಿ ಸಂಬಂಧಿಕರು ಇರ್ತಾರೆ. ಯಾಕಂದ್ರೆ ಮದುವೆ ಕಾರ್ಯಕ್ರಮ ಆದಂತ ಕಾರಣಕ್ಕಾಗಿ ಸಂಬಂಧಿಕರನ್ನು ಹೋಗಿರೋದಿಲ್ಲ. ಸಂಬಂಧಿಕರು ಇರ್ತಾರೆ, ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇರ್ತಾರೆ. ಮನೆಯಲ್ಲಿ ಒಂದು ರೀತಿಯಲ್ಲಿ ಸಡಗರ, ಸಂಭ್ರಮ ಇಂಥದ್ದೆಲ್ಲವೂ ಕೂಡ ಇರುತ್ತೆ. ಹೀಗಿದ್ದಾಗಲೇ ಅಲ್ಲಿನ SI ಬಿಜು ಅಂತ ಹೇಳಿ, ಹಾಗೆ ಇನ್ನಷ್ಟು ಪೊಲೀಸ್ ಸಿಬ್ಬಂದಿ ಅವರೆಲ್ಲರೂ ಕೂಡ ಸೀದಾ ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದು ಸೀದಾ, ನೋಡಿಲ್ಲಿ, ನೀನು ಕತಾರಿಂದ ಯಾಕೆ ಬಂದೆ ಅಂತ ನಮಗೆ ಗೊತ್ತು ಬಹಳ ಚೆನ್ನಾಗಿ. ಈ CCTV ದೃಶ್ಯದಲ್ಲಿ ಇರೋದು ನೀನೇ. ಒಂದು ಚೈನ್ ಸ್ನ್ಯಾಚ್ ಅನ್ನ ಮಾಡಿಬಿಟ್ಟಿದ್ಯಾ, ನೀನು ಸರಗಳ್ಳತನವನ್ನ ಮಾಡಿಬಿಟ್ಟಿದ್ಯಾ ಅಂತ ಹೇಳಿ. ಆ CCTV ದೃಶ್ಯದಲ್ಲಿ ಏನಾಗಿರುತ್ತೆ ಅಂದ್ರೆ, ಆ ದೃಶ್ಯದಲ್ಲಿ ಕಾಣ್ತಿರುವಂತ ವ್ಯಕ್ತಿಯ ಮುಖ ಕಾಣ್ತಾ ಇರೋದಿಲ್ಲ. ಆತ ವೈಟ್ ಸ್ಕೂಟರ್ ನಲ್ಲಿ ಎಸ್ಕೇಪ್ ಆಗ್ತಿರ್ತಾನೆ. ಆತನ ಗಡ್ಡ ಮಾತ್ರ ಕಾಣ್ತಾ ಇರುತ್ತೆ. ಈ ತಾಜುದ್ದೀನ್ಗೂ ಕೂಡ ಅದೇ ಮಾದರಿಯಲ್ಲಿ ಗಡ್ಡ ಇರುತ್ತೆ. ಹೀಗಾಗಿ ಇದರಲ್ಲಿ ಇರುವಂತ ನೀನೇ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ತಾಜುದ್ದೀನ್ ಎಷ್ಟೇ ವಾದ ಮಾಡ್ತಾರೆ, ನಾನಲ್ಲ ಅಂತ ಹೇಳಿ. ಮನೆಯವರು ಕೂಡ ಹೇಳ್ತಾರೆ, ಇವರಿಗೂ ಅದಕ್ಕೂ ಸಂಬಂಧವೇ ಇಲ್ಲ, ಇವ್ರು ಯಾಕೆ ಸರಗಳ್ತನ ಮಾಡೋದಕ್ಕೆ ಹೋಗ್ತಾರೆ, ಇವರು ಕತಾರಿಂದ ಮದುವೆಗೆ ಬಂದಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ಪೊಲೀಸರು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಯಾಕಂದ್ರೆ ಅವ್ರ ತಲೆಯಲ್ಲಿ ಅದಾಗಲೇ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಬಂದಿದ್ರು, ಈ ವ್ಯಕ್ತಿಯನ್ನ ಏನಾದ್ರೂ ಮಾಡಿ ಈ ಪ್ರಕರಣದಲ್ಲಿ ಲಾಕ್ ಮಾಡಲೇಬೇಕು, ನಮ್ಮ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಹೇಳಿ. ತಾಜುದ್ದೀನ್ನ ಎಲ್ಲರ ಎದುರುಗಡೆ ಎಳ್ಕೊಂಡು ಹೋಗ್ಬಿಡ್ತಾರೆ ಪೊಲೀಸರು. ಸಂಬಂಧಿಕರು ಇರ್ತಾರೆ, ಕುಟುಂಬಸ್ಥರು ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ, ಎಳ್ಕೊಂಡು ಹೋಗ್ಬಿಡ್ತಾರೆ. ತಾಜುದ್ದೀನ್ ಹೇಳ್ತಾರೆ ಒಂದು ಸಂದರ್ಶನದಲ್ಲಿ, ನಾನು ಅಲ್ಲಿವರೆಗೂ ಯಾವತ್ತೂ ಪೊಲೀಸ್ ಠಾಣೆನೇ ನೋಡಿರಲಿಲ್ಲ, ಕೋರ್ಟ್ ಅನ್ನು ಕೂಡ ನೋಡಿರಲಿಲ್ಲ, ಪೊಲೀಸ್ ಠಾಣೆ ಮೆಟ್ಟಿಲನ್ನೇ ನಾನು ಹತ್ತಿರಲಿಲ್ಲ. ಅಂತಹ ವ್ಯಕ್ತಿಯನ್ನು ನನ್ನನ್ನು ಸೀದಾ ಸುಳ್ಳು ಪ್ರಕರಣದಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋದ ಬಳಿಕ ಅವರ ಹೆಂಡತಿ, ಮಕ್ಕಳು ಅವರು ಕೂಡ ಯಾವತ್ತೂ ಸ್ಟೇಷನ್ ನೋಡಿರೋದಿಲ್ಲ. ಅವರು ಕೂಡ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಯಾರು ಹೇಳಿದ್ರು ಕೇಳೋದಿಲ್ಲವೇ ಇಲ್ಲ. ಇವ್ರು ಕರ್ಕೊಂಡು ಹೋಗ್ಬಿಟ್ರು. ಅದೇ CCTV ದೃಶ್ಯದ ಆಧಾರದ ಮೇಲೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಪ್ರೊಡ್ಯೂಸ್ ಮಾಡಾದ ನಂತರ ಜಡ್ಜ್ ಏನು ಮಾಡ್ತಾರೆ, ಅವರಿಗೆ ನ್ಯಾಯಾಂಗ ಇದನ್ನ ವಹಿಸ್ಬಿಡ್ತಾರೆ. ಅಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಅವರಿಗೆ ಕೊಟ್ಟು ಬಿಡ್ತಾರೆ. ಜುಡಿಷಿಯಲ್ ಕಸ್ಟಡಿ ಕೊಡ್ತಾ ಇದ್ದ ಹಾಗೆ ಮಾಡದಂತಹ ತಪ್ಪಿಗೆ VK ತಾಜುದ್ದೀನ್ ಆಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಹೆಚ್ಚು ಕಡಿಮೆ 16 ಮಂದಿ ಕ್ರಿಮಿನಲ್ ಇರ್ತಾರಂತೆ ಆ ಸೆಲ್ನಲ್ಲಿ. ಅಲ್ಲಿ ಇನ್ನೋಸೆಂಟ್ ಅಂತ ಇದ್ದಿದ್ದು VK ತಾಜುದ್ದೀನ್ ಮಾತ್ರ. ಅಲ್ಲಿ ನಿರಂತರವಾದಂಥ ಚಿತ್ರಹಿಂಸೆ. ಅದರ ನಡುವೆಯೂ ಕೂಡ ಜೈಲಿನಲ್ಲಿ ಇದ್ದಂಥ ಓರ್ವ ಜೈಲರ್ ಕೂಡ ಇವರಿಗೆ ಹೊಡೆಯೋದಿಕ್ಕೆ ಪ್ರಯತ್ನವನ್ನ ಪಡ್ತಾರಂತೆ, ಇವರ ಬಟ್ಟೆಯನ್ನು ಬಿಚ್ಚೋದಿಕ್ಕೆ ಪ್ರಯತ್ನವನ್ನ ಪಡ್ತಾರಂತೆ. ಅಂದ್ರೆ ಪೊಲೀಸರ ವಿರುದ್ಧವೇ ನೀನು ಮಾತನಾಡಿದ್ಯಾ ಅನ್ನೋದೊಂದು ತಲೆಯಲ್ಲಿ ಅವ್ರಿಗೆ ಕೂತು ಬಿಟ್ಟಿರುತ್ತೆ. ಈತನೇ ನಾವು ಪಾಠವನ್ನ ಕಲಿಸಬೇಕು ಅಂತ ಹೇಳಿ. ಈ ರೀತಿಯಾಗಿ ಚಿತ್ರಹಿಂಸೆ ಎಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ. ಅದಾದ ನಂತರ ಇದೇ ತಾಜುದ್ದೀನ್ ಕುಟುಂಬಸ್ಥರು ನಿರಂತರವಾಗಿ ಬೇಲ್ಗೆ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಬೇಲ್ ಕೂಡ ಸಿಗೋದಿಲ್ಲ. ಸೆಷನ್ ಕೋರ್ಟ್ ಹೋಗ್ತಾರೆ, ಬೇಲ್ ರಿಜೆಕ್ಟ್ ಆಗಿಬಿಡುತ್ತೆ. ಅದು ಹೇಗೆ ಅಂತ ಅರ್ಥ ಆಗೋದಿಲ್ಲ. ಪೊಲೀಸರು ಯಾವುದೇ ಸಾಕ್ಷಿಯನ್ನು ಕೂಡ ಒದಗಿಸಿರೋದಿಲ್ಲ. ಪೊಲೀಸರು ಸರಿಯಾದ ರೀತಿಯಲ್ಲಿ ಟವರ್ ಲೊಕೇಶನ್ ಆ ಸಂದರ್ಭದವ್ರು ಇದ್ರೆ ಇಲ್ಲ ಅದನ್ನು ಒದಗಿಸಿರೋದಿಲ್ಲ. ಅಥವಾ ಆ ಚೈನ್ ಏನಿರುತ್ತೆ, ಚಿನ್ನದ ಸರ, ಮೆಟೀರಿಯಲ್ ಏನಿರುತ್ತೆ, ಮೆಟೀರಿಯಲ್ ಕೂಡ ಇವರು ವಶಕ್ಕೆ ತೆಗೆದುಕೊಳ್ಬೇಕು. ಆಗ ಮಾತ್ರ ಕೇಸ್ ಸ್ಟ್ರಾಂಗ್ ಆಗೋದು. ಆ ಮೆಟೀರಿಯಲ್ ಅನ್ನು ಕೂಡ ಇವರು ವಶಕ್ಕೆ ತೆಗೆದುಕೊಂಡಿರೋದಿಲ್ಲ, ಇನ್ನೇನು ಕೂಡ ಮಾಡಿರೋದಿಲ್ಲ. ಯಾವ ಒಂದು ಸಣ್ಣ ಸಾಕ್ಷಿಯೂ ಕೂಡ ಇಲ್ಲ. ಇವರ ಹತ್ರ ಇದ್ದಿದ್ದು ಒಂದೇ ಒಂದು ಆ CCTV ದೃಶ್ಯ ಮಾತ್ರ. ಆ ಆಧಾರದ ಮೇಲೆ ಕೋರ್ಟ್ ಹೇಗೆ ಇವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಡ್ತು, ಅದೇ ಒಂದು CCTV ದೃಶ್ಯದ ಆಧಾರದ ಮೇಲೆ ಸೆಷನ್ ಕೋರ್ಟ್ ಇವರಿಗೆ ಬೇಲ್ ಯಾಕೆ ರಿಜೆಕ್ಟ್ ಮಾಡ್ತು, ಈ ಕ್ಷಣಕ್ಕೂ ಕೂಡ ಅರ್ಥ ಆಗದಂತ ಸಂಗತಿ. ಸ್ವತಃ VK ತಾಜುದ್ದೀನ್ ಹಾಗೆ ಅವರ ಕುಟುಂಬಸ್ಥರಿಗೂ ಕೂಡ ಆ ಸಂಗತಿ ಯಾವುದು ಕೂಡ ಅರ್ಥ ಆಗಿಲ್ಲ. ಅಷ್ಟಕ್ಕೆ ಪೊಲೀಸರು ಸುಮ್ಮನೆ ಆಗ್ತಾರ? ಇಲ್ಲ. ಆಗಾಗ ಮತ್ತೆ ಪೊಲೀಸರು ತಮ್ಮ ಕಸ್ಟಡಿಗೆ VK ತಾಜುದ್ದೀನ್ ತೆಗೆದುಕೊಂಡು ನಾವು ಮೆಟೀರಿಯಲ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ, ತಾಜುದ್ದೀನ್ ನೀನು ಎಲ್ಲಿಟ್ಟಿದ್ಯಾ ಚಿನ್ನವನ್ನ, ಯಾವ ಜ್ಯುವೆಲ್ರಿ ಶಾಪಿಗೆ ಮಾರಿದ್ಯಾ ಅಂತ ಹೇಳಿ ಎಲ್ಲರ ಎದುರುಗಡೆ ಮರ್ಯಾದೆ ಕಳಿಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶಕ್ಕೆ ಪೊಲೀಸ್ ಜೀಪ್ನಲ್ಲಿ ಆಗ ಕೂರಿಸ್ಕೊಂಡು ಹೋಗೋದು. ಆ ಜ್ಯುವೆಲ್ರಿ ಶಾಪ, ಈ ಜ್ಯುವೆಲ್ರಿ ಶಾಪ ಅಂತ ಸಿಕ್ಕ ಜ್ಯುವೆಲ್ರಿ ಶಾಪಿಗೆ ಕರ್ಕೊಂಡು ಹೋಗೋದು. ಅಥವಾ ಮನೆಯಲ್ಲಿ ಅಟ್ಟದ ಮೇಲೆ ಇಟ್ಟಿದ್ಯಾ, ಅಥವಾ ಮನೇಲಿ ಎಲ್ಲಿಟ್ಟಿದ್ಯಾ ಚಿನ್ನವನ್ನ ಅಂತ ಹೇಳಿ ಮನೆಯೆಲ್ಲ ಇದು ಮಾಡಿಸೋದು. ಆಮೇಲೆ ನಿನ್ನ ಸ್ಥಳ ಮಹಾಜರು ಮಾಡಬೇಕು ಅಂತ ಹೇಳಿ ಸೀದಾ ತಂಗಿ ಮನೆ ಕರ್ಕೊಂಡು ಹೋಗೋದು, ಅವ್ರು ಇನ್ಯಾರು ಸಂಬಂಧಿಕರ ಮನೆ ಕರ್ಕೊಂಡು ಹೋಗೋದು. ಇಂಥ ಸಮಯದಲ್ಲಿ ನೀನಿಲ್ಲಿದ್ದೆ ಅಂತ ಹೇಳಿ ಒಟ್ಟಾರೆಗೆ ಯಾವ್ಯಾವ ರೀತಿಯಲ್ಲಿ ಅವಮಾನ ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ ಸಾರ್ವಜನಿಕರ ಎದುರುಗಡೆ ಮರ್ಯಾದೆ ತೆಗಿಬೇಕು, ಎಲ್ಲವನ್ನು ಕೂಡ ಮಾಡಿ ಆಯ್ತು. ತುಂಬಾ ಸಂಭಾವಿತ ವ್ಯಕ್ತಿ, ಮರ್ಯಾದೆಯಿಂದ ಬಾಳಿ ಬದುಕಿದಂತ ವ್ಯಕ್ತಿ VK ತಾಜುದ್ದೀನ್ ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿಬಿಡ್ತಾರೆ. ಮಾಡದ ತಪ್ಪಿಗೆ ಒಂದು ರೀತಿಯಲ್ಲಿ ಎಲ್ಲರ ಕಳ್ಳ ಅನ್ಸ್ಕೊಳ್ಳುವಂತ ಮನದ ಇದು ಜನರಲ್ರ ಒಂಥರ ಬೇರೆ ದೃಷ್ಟಿಯಲ್ಲಿ ನೋಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಒಟ್ಟಾರೆಯಾಗಿ VK ತಾಜುದ್ದೀನ್ ಕುಗ್ಗಿ ಹೋಗಿ ಬಿಡ್ತಾರೆ.
ಪೊಲೀಸರಿಗೆ ನಾವು ಸೇಡು ತೀರಿಸ್ಕೊಂಡು ಬಿಟ್ವಿ ಅಂತ ಒಂದು ಹಂತಕ್ಕೆ ಅನಿಸಿ ಬರುತ್ತೆ. ಇಷ್ಟ ಆಗಿರುತ್ತೆ ಪ್ರಕರಣ. ಇದಾದ ಬಳಿಕ ವಿ.ಕೆ. ತಾಜುದ್ದೀನ್ ಕೊನೆಯ ಮಗ ಇನ್ನೂ ಚಿಕ್ಕವನಾತ. ಮಗಳಿಗೇನೋ ಮದುವೆ ಆಗುವಷ್ಟು ವಯಸ್ಸಾಗಿದ್ರು ಕೂಡ ಮಗ ಇನ್ನೂ ಕೂಡ ಚಿಕ್ಕವನಿರ್ತಾನೆ. ಆತ ಸ್ಕೂಲ್ಗೆ ಹೋದಾಗ ಅಲ್ಲೂ ಕೂಡ ಎಲ್ಲರೂ ಕಳ್ಳನ ಮಗ ಅಂತ ಕರೆಯೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ. ಆತ ಸ್ಕೂಲನ್ನೇ ಡ್ರಾಪ್ ಔಟ್ ಮಾಡಿಬಿಡ್ತಾನೆ. ಹಾಗೆ ದೊಡ್ಡ ಮಗ ಕೂಡ ಆತನು ಕೂಡ ಕಾಲೇಜು ಯಾವುದ್ರೊಳಗೆ ಇರ್ತಾನೆ. ಆತನು ಕೂಡ ಅಲ್ಲಿ ಕಾಲೇಜನ್ನ ಡ್ರಾಪ್ ಔಟ್ ಮಾಡುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇಡೀ ಕುಟುಂಬದ ಎಲ್ಲವೂ ಕೂಡ ಏರುಪೇರಾಗ್ಬಿಡುತ್ತೆ. ಆತ ಕತಾರ್ಗೆ 15 ದಿನ ಬಳಿಕ ವಾಪಸ್ ಹೋಗ್ಲೇಬೇಕಾಗಿರುತ್ತೆ. ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಕತಾರಲ್ಲಿ ಎಷ್ಟು ಸ್ಟ್ರಿಕ್ಟ್ ಅನ್ನೋದು ಗೊತ್ತಿದ್ದಂಥವ್ರಿಗೆ ಮಾತ್ರ ಗೊತ್ತಲ್ಲಿ. ಅಲ್ಲಿ ಉದ್ಯೋಗದ ಒಂದಷ್ಟು ಸ್ವಾತಂತ್ರ್ಯ, ಉದ್ಯೋಗ ಎಲ್ಲವನ್ನೂ ಕೂಡ ಕೊಡಬಹುದು. ಆದರೆ ಅಷ್ಟೇ ಕಠಿಣವಾದಂಥ ನಿಯಮಗಳೆಲ್ಲವೂ ಕೂಡ ಇದೆ. ಇವರು ಅಲ್ಲಿಗೆ ಹೋಗಿ ಡ್ಯೂಟಿಯನ್ನು ಕೂಡ ರಿಪೋರ್ಟ್ ಮಾಡ್ಕೊಳಕ್ ಆಗದಿರುವಂಥ ಪರಿಸ್ಥಿತಿ. ಕತಾರ್ಗೆ ವಾಪಸ್ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಉಲ್ಟಾ ಪಲ್ಟಾ. ಕತಾರ್ನಲ್ಲಿ ಒಂದು ಸಣ್ಣ ಬಿಸ್ನೆಸ್ ಅನ್ನು ಕೂಡ ನಡೆಸ್ತಾ ಇದ್ರಂತೆ. ಅದು ಕೂಡ ಏರುಪೇರಾಗಿಬಿಡುತ್ತೆ. ಎಲ್ಲವೂ ಕೂಡ ಕಂಪ್ಲೀಟ್ ಇವರ ಜೀವನವೇ ಒಂದು ರೀತಿಯಲ್ಲಿ ನೆಲಕ್ಕೆ ಬಿದ್ದಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇತ್ತು ಏನು ಮಾಡ್ಬಿಡ್ತಾರೆ ಅಂದ್ರೆ, ಅದೇ ಸಂದರ್ಭದಲ್ಲಿ ಇವರ ಸಂಬಂಧಿಕರು ಒಬ್ರು ಪೊಲೀಸ್ ಆಫೀಸರ್ ಇರ್ತಾರಂತೆ. ಅವರು ಹಾಗೆ ಈ ತಾಜುದ್ದೀನ್ ದೊಡ್ಡ ಮಗ ಅವರಿಬ್ರು ಸೇರ್ಕೊಂಡು ನಿಜವಾದಂಥ ಕಳ್ಳ ಯಾರು ಅಂತ ಹುಡುಕುವಂತ ಪ್ರಯತ್ನವನ್ನ ಪಡ್ತಾರೆ. ಅದೇ CCTV ದೃಶ್ಯವನ್ನ ಇಟ್ಕೊಂಡು ಯಾರನ್ನೋ ಸಂಪರ್ಕವನ್ನ ಮಾಡಿ ಹೇಗೇಗೋ ಮಾಡಿ ಪೊಲೀಸ್ ಆಫೀಸರ್ ಸಂಬಂಧಿಕರು ಇರ್ತಾರಲ್ಲ ಅವ್ರ ಮೂಲಕ ಯಾರು ಅಂತೇಳಿ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ನಂತರ ಗೊತ್ತಾದಂತ ವಿಚಾರ ಅಂದ್ರೆ, ಶರತ್ ಎನ್ನುವಂತ ಓರ್ವ ವ್ಯಕ್ತಿ ಆ ಕಳ್ಳತನವನ್ನ ಮಾಡಿರ್ತಾನೆ. ಆತ ಪದೇ ಪದೇ ಈ ರೀತಿಯ ಕಳ್ಳತನ ಮಾಡೋದು, ಜೈಲಿಗೆ ಹೋಗೋದು, ಇದೇ ಆತನ ಪರಿಪಾಠ ಆಗಿರುತ್ತೆ. ಆತ ಸದ್ಯಕ್ಕೆ ಜೈಲಿನಲ್ಲಿ ಇರ್ತಾನೆ. ಕೊನೆಗೆ ಯಾರು ಅಂತ ಹೇಳಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗ್ತಾರೆ. ಇದೇ ಆಧಾರದ ಮೇಲೆ ಬೇಲ್ಗೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಅಂತಿಮವಾಗಿ ಹೈಕೋರ್ಟ್ ಮೂಲಕ ತಾಜುದ್ದೀನ್ಗೆ ಬೇಲ್ ಸಿಗುತ್ತೆ. ಹೈಕೋರ್ಟ್ ಅಲ್ಲಿ ಇವರು ಮನ್ನಣೆ ಮಾಡಿದಂತ ವಿಚಾರ ಅಂದ್ರೆ, ಅದೇ ಮೆಟೀರಿಯಲ್ ಅನ್ನ ವಶಕ್ಕೆ ತೆಗೆದುಕೊಂಡಿರಲಿಲ್ಲ, ಟವರ್ ಲೊಕೇಶನ್ ಸರಿಯಾದ ರೀತಿಯಲ್ಲಿ ತೋರಿಸಿರಲಿಲ್ಲ. ಆ ಸಂದರ್ಭದಲ್ಲಿ CCTV ದೃಶ್ಯ ಬಿಟ್ಟರೆ ಇನ್ನು ಬೇರೆ ಯಾವುದೇ ಸಾಕ್ಷಿ ಇಲ್ಲ. ಈಗ ಶರತ್ ಎನ್ನುವಂತ ವ್ಯಕ್ತಿ ನಿಜವಾದಂತ ಕಳ್ಳ ಅಂತ ಹೇಳಿ ಹೈಕೋರ್ಟ್ ಹೇಗೋ ಮನವರಿಕೆಯನ್ನ ಮಾಡಿ ಅಂತಿಮವಾಗಿ ಜಾಮೀನೇನು ಸಿಕ್ಕು ಬಿಡುತ್ತೆ. ಆದ್ರೆ 54 ದಿನಗಳ ಕಾಲ, 54 ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ 2 ತಿಂಗಳು ಹತ್ರ. ಎಂಥ ಮಾನಸಿಕವಾದಂಥ ಹಿಂಸೆ, ಇಡೀ ಬದುಕೆಲ್ಲವೂ ಕೂಡ ಏರುಪೇರಾಗಿಬಿಡುತ್ತೆ. ಇಷ್ಟಾದ ಮೇಲೆ ತಾಜುದ್ದೀನ್ ಏನ್ ಮಾಡ್ತಾರೆ, ಸೀದಾ ಕತಾರ್ಗೆ ಹೋಗುವಂತ ಪ್ರಯತ್ನವನ್ನ ಪಡ್ತಾರೆ. ಕತಾರ್ಗೆ ಹೋದ್ರೆ ಅಲ್ಲೇನಾಗ್ಬಿಟ್ಟಿರುತ್ತೆ ಅಂದ್ರೆ, ಅಷ್ಟೊತ್ತಿಗಾಗಲೇ ಇವ್ರ ವಿರುದ್ಧ ದೂರು ದಾಖಲಾಗಿರುತ್ತೆ. ಎಲ್ಲಿ ಕೆಲಸವನ್ನ ಮಾಡ್ತಿರ್ತಾರೋ ಅಲ್ಲಿ ಇಂತಿಷ್ಟು ದಿನ ಅಂತೇಳಿ ವರ್ಷ ಅಂತೇಳಿ ಅಗ್ರಿಮೆಂಟ್ ಏನೋ ಆಗಿರುತ್ತೆ. ಇವರು ಇಲ್ಲಿಗೆ ಮಗಳ ಮದುವೆಗೆ ಅಂತ ಬಂದು ರಜೆ ಮುಗಿದು ವಾಪಸ್ ಹೋಗದ ಸಂದರ್ಭದಲ್ಲಿ ಇವ್ರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಕ್ಕೂ ಕೂಡ ಯಾರು ಇರೋದಿಲ್ಲ. ಈಗ ಕತಾರ್ನಲ್ಲಿ ಏನು ದೂರು ದಾಖಲಾಗಿರುತ್ತೆ ಅಂದ್ರೆ, ಈ ರೀತಿಯ ಅಗ್ರಿಮೆಂಟ್ ಎಲ್ಲವನ್ನು ಕೂಡ ಬ್ರೇಕ್ ಮಾಡಿದ್ದಾನೆ, ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ, ಹಾಗೆ ಹೇಗೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಕತಾರ್ಗೆ ಹೋಗ್ತಾ ಇದ್ದ ಹಾಗೆ ಅಲ್ಲಿನ ಪೊಲೀಸರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಕತಾರ್ನಲ್ಲಿ 23 ದಿನಗಳ ಕಾಲ ಜೈಲಿನಲ್ಲಿ ಇರ್ತಾರೆ. ಅದಾದ ಬಳಿಕ ಕತಾರ್ನಲ್ಲಿ ಕೆಲಸ ಮಾಡೋದಕ್ಕೆ ಈ ವ್ಯಕ್ತಿ ಯೋಗ್ಯನಲ್ಲ ಅಂತ ಹೇಳಿ ಸೀದಾ ಭಾರತಕ್ಕೆ ಮತ್ತೆ ವಾಪಸ್ ಕಳಿಸ್ಬಿಡ್ತಾರೆ ಕತಾರ್ನ ಪೊಲೀಸರು. ಅವ್ರನ್ನ ವಾಪಸ್ ಭಾರತದ ಕಡೆಗೆ ತಳ್ಳಿ ಬಿಡ್ತಾರೆ. ಕೆಲಸವನ್ನ ಕಳ್ಕೊಂಡ್ರು, ಅಲ್ಲಿ ಸಣ್ಣದಾಗಿ ಶುರು ಮಾಡಿದ್ರು ಬಿಸ್ನೆಸ್, ಅದು ಕಂಪ್ಲೀಟ್ ಆಗಿ ಹೋಯ್ತು. ಇತ್ತ ಮಕ್ಕಳ ಎಜುಕೇಶನ್ ಎಲ್ಲವೂ ಕೂಡ ಡ್ರಾಪ್ ಔಟ್ ಆಯ್ತು. ಈ ವ್ಯಕ್ತಿ ಮಾನಸಿಕವಾದಂಥ ಹಿಂಸೆಯನ್ನು ಅನುಭವಿಸಿದ್ರು. ಜೈಲಿನಿಂದ ಹೊರ ಬಂದರೂ ಕೂಡ ಅಕ್ಕಪಕ್ಕದವರು ಆ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಕಳ್ಳನ ಭಾವನೆಯಲ್ಲಿಯೇ ನೋಡ್ತಾ ಇದ್ರು. ನಿರಂತರವಾದಂಥ ಮಾನಸಿಕ ಹಿಂಸೆ. ಆಗ ತಾಜುದ್ದೀನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ನಾನು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ನಾನು ಪೊಲೀಸರ ವಿರುದ್ಧ ಸೇಡು ಅಂತಲ್ಲ, ಪೊಲೀಸರ ವಿರುದ್ಧ ನಾನು ಹೋಗಬೇಕು, ಈಗ ನನಗೆ ಆದಂಥ ಅನ್ಯಾಯಕ್ಕೆ ನಾನು ನ್ಯಾಯವನ್ನ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ. ಅದಾದ ಬಳಿಕ ವಕೀಲರೊಬ್ಬರು ಇವರ ಸಹಾಯಕ್ಕೆ ಬರ್ತಾರೆ. ಹೈಕೋರ್ಟ್ಗೆ ಒಂದು PL ಅನ್ನ ಹಾಕ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಶಾಸಕರ ಮೂಲಕ ತರುವಂತ ಪ್ರಯತ್ನವನ್ನ ಪಡ್ತಾರೆ. ಮುಖ್ಯಮಂತ್ರಿಗಳಿಂದ ಅದು DGP ವರೆಗೂ ಕೂಡ ಬರುತ್ತೆ. ಅದಾದ ಬಳಿಕ ಹೊಸದಾಗಿ ಒಂದು ತನಿಖೆ ಆಗಬೇಕು ಅಂತ ಹೇಳಿ DYSP ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆಯನ್ನ ಮಾಡ್ತಾರೆ. ಅಂತಿಮವಾಗಿ DYSP ತನಿಖೆಯನ್ನ ಆರಂಭಿಸ್ತಾರೆ. ತನಿಖೆಯನ್ನ ಆರಂಭಿಸಿ DYSP ಇದರ ಹಿಂದಿದ್ದಂತ ಉದ್ದೇಶ ಏನು ಅದನ್ನ ಪತ್ತೆ ಹಚ್ಚುತ್ತಾರೆ. ಅಂದ್ರೆ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ, ಪೊಲೀಸರು ಉದ್ದೇಶ ಪೂರ್ವಕವಾಗಿ ಅಲ್ಲದೆ ಇದ್ದರೂ ಕೂಡ ಒಮ್ಮೊಮ್ಮೆ ಯಾರನ್ನೋ ಅರೆಸ್ಟ್ ಮಾಡೋ ಬದಲು ಇನ್ಯಾರನ್ನೋ ಅರೆಸ್ಟ್ ಮಾಡ್ತಾರೆ ಅಂತ ಬೇಕಾದಷ್ಟು ಪ್ರಕರಣಗಳೆಲ್ಲವೂ ಕೂಡ ಇದೆ. ಹೀಗಾಗಿ ಉದ್ದೇಶಪೂರ್ವಕವಲ್ಲದೆ ಈ ಕೃತ್ಯವನ್ನ ಪೊಲೀಸರು ಎಸಗಿದ್ರು ಅಥವಾ ಉದ್ದೇಶಪೂರ್ವಕವಾಗಿ ಸೇಡು ತೀರಿಸಿಕೊಳ್ಳುವಂತ ಉದ್ದೇಶದಿಂದ ಹೀಗೆ ಮಾಡಿದ್ರು ಅಂತ ಹೇಳಿ DYSP ತಂಡ ತನಿಖೆಗೆ ಇಳಿಯುತ್ತೆ. ಅಂತಿಮವಾಗಿ SI ಆಗಿದ್ದಂಥ ಬಿಜು ಹಾಗೆ ಅವರ ತಂಡ ಯಾವ ರೀತಿಯಾಗಿ ಸೇಡು ತೀರಿಸಿಕೊಳ್ಳೋದಕ್ಕೆ ವಿ.ಕೆ. ತಾಜುದ್ದೀನ್ರನ್ನ ಈ ರೀತಿಯಾಗಿ ಮಾಡಿದ್ರು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಅದೇ ಆಧಾರದ ಮೇಲೆ ಒಂದು ವರದಿಯನ್ನ ಹೈಕೋರ್ಟ್ಗೂ ಕೂಡ ಸಲ್ಲಿಸಲಾಗುತ್ತೆ. ಅಂತಿಮವಾಗಿ ಮೊನ್ನೆ ತಾನೇ ಹೈಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಹೊರಡಿಸುತ್ತೆ. ಹೈಕೋರ್ಟ್ ಪೊಲೀಸ್ ಇಲಾಖೆಗೆ ಚಿಮಾರಿಯನ್ನ ಹಾಕಿಬಿಡುತ್ತೆ. ಎಂತ ಕೆಲಸವನ್ನ ಮಾಡ್ತಾ ಇದ್ದೀರಿ, ಹೀಗಾಗಿಬಿಟ್ರೆ ಜನ ಹೇಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಉಳಿಸ್ಕೊಳ್ಳೋದು, ಅಥವಾ ಪೊಲೀಸ್ ಇಲಾಖೆನ ನಂಬೋದು ಹೇಗೆ? ಈ ರೀತಿಯಾಗಿ ಹೈಕೋರ್ಟ್ ಚಿಮಾರಿ ಹಾಕತ್ತೆ. ಅಷ್ಟು ಮಾತ್ರ ಅಲ್ಲ, 14 ಲಕ್ಷ ರೂಪಾಯಿ ಪರಿಹಾರವನ್ನ ಪೊಲೀಸರೇ ಈ ವ್ಯಕ್ತಿಗೆ ಕೊಡಬೇಕು ಎನ್ನುವ ರೀತಿಯಲ್ಲಿ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿದೆ. ತಾಜುದ್ದೀನ್ ಹೇಳ್ತಿದ್ದಾರೆ, 2018ರಿಂದ 2026 ಮೊನ್ನೆವರೆಗೂ ಕೂಡ ಅವರ ಹೋರಾಟ ಹೆಚ್ಚು ಕಡಿಮೆ ಎಷ್ಟು ವರ್ಷ ಆಯಿತು, 7ರಿಂದ 8 ವರ್ಷ
ಅವರಿಗೆ 14 ಲಕ್ಷ ಪರಿಹಾರ ಅದೇನು ದೊಡ್ಡ ಮೊತ್ತ ಅಲ್ಲ. 14 ಲಕ್ಷವನ್ನ ಅವರು 8 ವರ್ಷಗಳಲ್ಲಿ ಅದರ 2-3 ಪಟ್ಟು ಅವರು ದುಡಿಮೆ ಮಾಡಿಬಿಡ್ತಾ ಇದ್ರು. ಆದ್ರೆ ಅವ್ರು ಹೇಳ್ತಾ ಇರೋದು ಈಗ ನಂಗೆ ಪರಿಹಾರ ಮೊತ್ತ ಅಂತಲ್ಲ, ಆದ್ರೆ ಪರಿಹಾರವನ್ನ ಕೊಡುವ ಮೂಲಕ ಪೊಲೀಸರ ಅಹಂಕಾರವನ್ನ ಕೋರ್ಟ್ ಇಳಿಸಿದೆ ಅಥವಾ ಪೊಲೀಸರಿಗೂ ಒಂದು ತಪರಾಕಿ ಹಾಕಿದೆ. ಅದು ನಂಗೆ ಸ್ವಲ್ಪ ಸಮಾಧಾನ ತಂದಿದೆ. ಅದೆಷ್ಟಕ್ಕೆ ನಾನು ಸುಮ್ಮನೆ ಆಗೋದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತೀನಿ. ಈ ವಿಚಾರ ಇನ್ನಷ್ಟು ಇಡೀ ದೇಶಾದ್ಯಂತ ಜನರಿಗೆ ಗೊತ್ತಾಗಬೇಕು ಎನ್ನುವಂತ ಮಾತನ್ನ ವಿ.ಕೆ. ತಾಜುದ್ದೀನ್ ಹೇಳ್ತಾ ಇದ್ದಾರೆ. ಇದು ಪ್ರಕರಣ. ಬಂಧುಗಳೇ, ಒಟ್ಟಾರೆ ನಿಮ್ಗೆ ಏನಿಸ್ತಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕೆ.